ಬಿಡದಿ ಟೌನ್ಶಿಪ್ಗೆ ಜೆಡಿಎಸ್ ಹಾಗೂ ಎಚ್ಡಿಕೆ ವಿರೋಧ ವಿಚಾರ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಕಿಡಿ. ಜೆಡಿಎಸ್ ರಾಜಕೀಯವನ್ನ ಮಾಡ್ತಾ ಇದೆ, ಇದನ್ನ ಪ್ರಾರಂಭಿಸಿದ್ದೇ ಎಚ್ಡಿಕೆ. ಹೇಗೇಕೆ ವಿರೋಧವನ್ನ ಮಾಡ್ತಿದ್ದಾರೆ? ಇದೆಲ್ಲ ರಾಜಕೀಯಕ್ಕಾಗಿ ಮಾಡ್ತಿದ್ದಾರೆ. ಇದರಲ್ಲಿ ಎಚ್ಡಿಕೆ ಅವರ ಪತ್ನಿ ಅನಿತಾರವರದ್ದು 100 ಎಕರೆ ಜಮೀನು ಇದೆ. ಇದೆಲ್ಲ ನಾಟಕ. ಡಿಕೆಶಿ ಅವರು ಸಿಎಂ ಆಗಿದ್ದಾರೆ ಅಂತ ಇದೆಲ್ಲ ರಾಜಕೀಯವನ್ನ ಮಾಡ್ತಿದ್ದಾರೆ. ಡಿಕೆಶಿ ಒಕ್ಕಲಿಗರ ಲೀಡರ್ ಆಗಬಾರದು ಅಂತ ಅದೆಲ್ಲ ನಡೆಸಿದ್ದಾರೆ. ರೈತರ ವಿರೋಧ ಇದ್ರೆ ಓಕೆ, ಆದ್ರೆ ಜೆಡಿಎಸ್ ಹಾಗೂ ಎಚ್ಡಿಕೆ ರಾಜಕೀಯಕ್ಕಾಗಿ ಇದನ್ನ ಮಾಡ್ತಿದ್ದಾರೆ. ಎಚ್ಡಿಕೆ ಆವಾಗಲಿ ಏಕೆ ಡಿನೋಟಿಫಿಕೇಶನ್ ವಾಪಸ್ ಪಡೆಯಲಿಲ್ಲ, ಆಗ ತಾವೇ ಮಾಡಿ ಈಗ ರಾಜಕೀಯಕ್ಕೆ ವಿರೋಧವನ್ನ ಮಾಡ್ತಿದ್ದಾರೆ. ಅದು ಬಿಡದಿ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿದ್ದಾಗ ಇದು ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದೆ ಅವರಿಂದ. ಆವಾಗ ಇವ್ರದೊಂದು ನಿಲುವು ಬೇರೆ, ಈಗೊಂದು ನಿಲುವು ಬೇರೆ ಅಲ್ಲ, ರಾಜಕೀಯ ನಿಲುವು. ಡಿಕೆಶಿ ಗೌರವ ಮಾಡ್ತಾ ಇದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹಾಗೂ ತಮ್ಮ ಜಿದ್ದಾಜಿದ್ದಿ ವೈಯಕ್ತಿಕ ದ್ವೇಷ ಇದು. ಮತ್ತೆ ಇನ್ನೊಂದು ಮಾಹಿತಿ ಹೊರಗೆ ಬಂದಿದೆಯಲ್ಲ, ಅನಿತಾ ಕುಮಾರಸ್ವಾಮಿ ಅವ್ರದ್ದು 100 ಎಕರೆ ಇದೆ ಗೊತ್ತಿಲ್ಲ ಅಂತಂದ್ರೆ, ನಮ್ಮ ಹೆಂಡತಿ 100 ಎಕರೆ ತಗೊಂಡ್ರೆ ನಮ್ಗೆ ಅದು ಅಷ್ಟೆಲ್ಲ ಗೊತ್ತಿರಂಗಿಲ್ಲ ಅಂದ್ರೆ ಬಹಳ ಕಷ್ಟ ಇಲ್ಲ. ಮನೆ ಹೆಂಡತಿ ಭಾಳ ಡಿಫಿಕಲ್ಟ್, ಅವ್ರ ಮನೆಯಲ್ಲಿ ಏನಿದೆ ವೈಯಕ್ತಿಕ ನಾನು ಮಾತಾಡಕ್ಕೆ ಹೋಗುದಿಲ್ಲ. ಬಟ್ ಇದೆಲ್ಲ ನಾವು ಅವರಿಂದ ಪ್ರಾರಂಭ ಆಗಿದೆ, ಸುಮ್ಮನೆ ರಾಜಕೀಯ ಬಳಸ್ತಾ ಇದ್ದಾರೆ. ಗೊತ್ತಿದ್ದು ಮತ್ತೆ ಅವರೇನು 100 ಎಕರೆ ತಗೊಂಡಿದಾರೆ ಅಂತ ಅದು ಬಿಡಿ, ಅದು ಒಂದು ಬಗ್ಗೆ. ಇವ್ರ ಕಾಲದಲ್ಲಿ ಎಲ್ಲ ಆಗಿತ್ತಲ್ಲ, ಅದು ಬಿಡಿ ಇಲ್ಲ ಸರ್. ಅವಾಗ ನಾ ಮಾಡ್ಬೇಕಂತ ಹೊರಟಿದ್ದೆ, ಆದ್ರೆ ರೈತರು ವಿರೋಧ ಮಾಡಿದಕ್ಕೆ ನಾನು ಅವಾಗ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಬೇಡ ಅಂತ ಅವಾಗ ಯಾಕಂದ್ರೆ ಇದು ಮಾಡಿಬಿಡ್ಲಿಲ್ಲ, ಅದನ್ನ ಕೈ ಬಿಡ್ಬೇಕಾಗಿತ್ತಲ್ಲ. ನೋಟಿಫಿಕೇಶನ್ ಯಾಕೆ ಮುಂದುವರಿತು? ನೋಟಿಫಿಕೇಶನ್ ಮಾಡಿದ್ವಿ, ನೋಟಿಫಿಕೇಶನ್ ಮಾಡಿದ್ವಿ ಏನ್ರಿ. ಮತ್ತೆ ಪಾದಯಾತ್ರೆ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಯಾರು ಅದೇ ನಾಟಕ ಎಲ್ಲ ಜನಕ್ಕೆ ಗೊತ್ತಾಗುತ್ತೆ. ಸರ್ ರೈತರು ಒಂದು ಭಾಗ, ನಿಜವಾದಂತ ರೈತರು ನಮ್ಮಲ್ಲಿ ಕೂಡ ಹೋರಾಟ ಮಾಡ್ತಾ ಇಂಡಸ್ಟ್ರಿ ಎಲ್ಲ ರೈತರ ಬಗ್ಗೆ ಏನ್ರಿ. ಆದ್ರೆ ಜೆಡಿಎಸ್ ಕುಮಾರಸ್ವಾಮಿ ಅವರು ರಾಜಕೀಯ ರೈತರು ನಮ್ಮ ಭೂಮಿ ನಾವು ಕೊಡಂಗಿಲ್ಲಪ್ಪ, ನಮ್ಗೆ ಹೆಚ್ಚಿನ ಪರಿಹಾರ ಬೇಕು, ನಾವು ಕೊಡೋದಿಲ್ಲ ಅಂತ ನಾವು ಹೇಳ್ಬೋದು, ಅದಾದ ಅಧಿಕಾರ ಇರ್ತದೆ. ರೈತರ ಬಗ್ಗೆ ನಮ್ದು ಆಗುತ್ತೆ. ಆದ್ರೆ ಇವರು ಜೆಡಿಎಸ್ ನವರು ಕುಮಾರಸ್ವಾಮಿ ಅವರು ರಾಜಕೀಯ ವಿಷಯ ರೈತರು ಹೋರಾಟ ಮಾಡ್ಲಿ, ನಮ್ಗೆ ಬೇಕು, ನಮ್ಗೆ ಕೊಡೋದಿಲ್ಲ, ಆರ್ಥಿಕ ಪರಿಹಾರ ಕೇಳ್ಬೋದು, ಅಥವಾ ಡೆವಲಪ್ ಲ್ಯಾಂಡ್ ಕೇಳ್ಬೋದು, ಅಥವಾ ನಾವು ಕೊಡೋದೇ ಇಲ್ಲಪ್ಪ ನಾವು ಕೃಷಿಗೆ ಬೇಕಪ್ಪ ಅಂತ ಅನ್ಬೋದು. ಅದು ಒಂದು ಭಾಗ, ಯಾವತ್ತೂ ಅದು ಇರ್ತದೆ. ಆದ್ರೆ ಇದರಲ್ಲಿ ಸ್ಪಷ್ಟವಾಗಿ ಜೆಡಿಎಸ್ ಕುಮಾರಸ್ವಾಮಿ ಅವರು ರಾಜಕೀಯ ಮಾಡಿದ್ದಾರೆ. ಇವ್ರಿಗೆ ಅದು ಬೆಳಗಿತ್ತು ಅಂದ್ರೆ ಅವಾಗನೇ ಅದನ್ನ ಇವ್ರ ಅಧಿಕಾರ